ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮತ್ತು ರೆವಿನ್ಯೂ ಮಿನಿಸ್ಟರ್ ಸಹ ನಮಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ಯಾರಿಗೆ ತೊಂದರೆ ಆಗ್ತಾಯಿದೆ ಅವರಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು ಅನ್ನೋದು ಸರ್ಕಾರದ ಆಶಯ ಆಗಿದೆ. ಆದ್ದರಿಂದ ನಾವು ಸಹ ನಾಳೆ ಬೆಳಿಗ್ಗೆ 10:30ಕ್ಕೆ ಎಲ್ಲ ಮೈಕ್ರೋ ಫೈನಾನ್ಸ್ ಹೆಡ್ ಯಾರಿದ್ದಾರೆ ಜಿಲ್ಲಾ ಹೆಡ್ಡು ಅವ್ರನ್ನೆಲ್ಲ ಮೀಟಿಂಗ್ ಕರೆದಿದ್ದೀವಿ. ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀವಿ. ಕೋಆಪ್ರೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳು LDM ಕರೆದಿದ್ದೇನೆ. ಭಾಳ ಮುಖ್ಯವಾಗಿ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಗತ್ಯ ಇದೆ. ಆದರೆ ಅವರು RBI ಗೈಡ್ಲೈನ್ ಏನಿದೆ ಅದರ ಪ್ರಕಾರ ಕೆಲಸ ಮಾಡಬೇಕಾಗಿದೆ. ಅದು ಭಾಳ ಮುಖ್ಯ. ಅದಕ್ಕಾಗಿ ನಾವು ಅವ್ರನ್ನ ನಾಳೆ ಕರೆದು ಸೂಚನೆ ಕೊಡ್ತೀವಿ. ಯಾರು RBI ಗೈಡ್ಲೈನ್ ಪ್ರಕಾರ ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಯಾರು RBI ಗೈಡ್ಲೈನ್ ಬಿಟ್ಟು ಕೆಲಸ ಮಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ, ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಮಾರ್ಗವನ್ನು ಬಳಸೋದಿಲ್ಲ, ಅಂಥವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾಳೆ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡ್ತೀವಿ. ಅದೇ ರೀತಿ ನೋಡಲ್ ಅಧಿಕಾರಿಗಳನ್ನ ತಾಲೂಕುಗಳಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡ್ತೀವಿ. ಮತ್ತು ಒಂದು ಹೆಲ್ಪ್ಲೈನ್ ಸಹ ನಾನು ಸ್ಟಾರ್ಟ್ ಮಾಡಬೇಕಂತ ಮಾಡ್ತೀವಿ. ಹಾಗಾಗಿ ಯಾರಿಗಾದರೂ ಸಾರ್ವಜನಿಕರಿಗೆ ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಆಗಿದ್ದರೆ ಅವರು ನಮ್ಮ ಹೆಲ್ಪ್ಲೈನ್ಗೆ ದೂರು ಕೊಟ್ಟರೆ ನಾವು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು.